ನಮಸ್ಕಾರ ಫ್ರೆಂಡ್ಸ್. ಇಲ್ಲಿವರೆಗೆ ಕಾವೇರಿ ನದಿ ನೀರಿನ ಗಲಾಟೆ ಆಯಿತು. ಈಗ ಕೃಷ್ಣಾ ನದಿ ನೀರು, ಯಾವುದೇ ಕಾರಣಕ್ಕೂ ಕೃಷ್ಣಾ ನದಿ ನೀರಿನ ಎತ್ತರವನ್ನ 524 ಮೀಟರ್ಗೆ ಹೆಚ್ಚಿಸಬೇಡಿ, ಇದರಿಂದ ನಮ್ಮ ಕೆಲವು ಭಾಗಗಳು ಮುಳುಗಡೆ ಆಗ್ತವೆ ಅಂತ ಹೇಳಿ ಮಹಾರಾಷ್ಟ್ರ ಸಿಎಂ ಕರ್ನಾಟಕ ಸಿಎಂಗೆ ಲೆಟರ್ ಬರ್ತಿದ್ದಾರೆ. ನೋಡಿ ಹೇಗಿದೆ, ಎಲ್ಲ ಕಡೆಯಿಂದ ಕರ್ನಾಟಕದ ಮೇಲೆ ಆಗ್ತಿರುವಂತಹ ದೌರ್ಜನ್ಯ, ಎಲ್ಲ ಕಡೆಯಿಂದ ಕರ್ನಾಟಕಕ್ಕೆ ಆಗ್ತಿರುವಂತಹ ಅನ್ಯಾಯ, ದಬ್ಬಾಳಿಕೆ ಇದೆಯಲ್ಲ, ಇದಕ್ಕೇನು ಇತಿಮಿತಿ ಇದೆಯಾ? ಇತಿಮಿತಿ ಇದೆಯಾ? ಇದೀಗ ಕಾವೇರಿ ಉಳಿಸ್ಕೊಳ್ಳೋದಕ್ಕೆ ಒಂದ್ ಕಡೆ ಕಷ್ಟವನ್ನ ಪಡ್ತಿದ್ರೆ, ಕೃಷ್ಣಾ ನದಿ ನೀರಿಗೆ ಅದು ನಮಗೆ ಬಂದಿರುವಂತಹ ಹಕ್ಕನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಫಜಿತಿ ಪಡುವಂತಹ ಒಂದು ಪ್ರಸಂಗ ಎದುರಾಗಿದೆ. ಹಾಗಾದ್ರೆ ಮಹಾರಾಷ್ಟ್ರ ಸಿಎಂ ಯಾಕೆ ಲೆಟರ್ ಬರೆದ್ರು? ಅದರ ಹಿಂದಿನ ಉದ್ದೇಶ ಏನು? ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ಕೃಷ್ಣಾ ನದಿ ನೀರು ವಿಚಾರದಲ್ಲಿ, ಹಂಚಿಕೆ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ನಾವು ನಂಬಿದ್ವಿ. 2 ನ್ಯಾಯಾಧೀಕರಣಗಳು ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನ ಕೊಟ್ಟಿವೆ. ಮೊದಲನೆಯ ನ್ಯಾಯಾಧೀಕರಣದ ತೀರ್ಪು ಅಧಿಸೂಚನೆ ಆಗಿದೆ. 2ನೇ ನ್ಯಾಯಾಲಯದ ತೀರ್ಪು ಅಧಿಸೂಚನೆ ಆಗಿಲ್ಲ. 173 TMC ಹೆಚ್ಚುವರಿ ನೀರು ನಮ್ಮ ಹಕ್ಕು. ಈ ಹಕ್ಕನ್ನ ಬಳಸ್ಕೊಳ್ಳೋದಕ್ಕೆ 524 ಮೀಟರ್ ತನಕ ನೀವು ಅಣೆಕಟ್ಟಿನ ಎತ್ತರವನ್ನ ಹೆಚ್ಚಿಸಬಹುದು ಅಂತ ಹೇಳಿ ನ್ಯಾಯಾಧೀಕರಣ ಸ್ಪೆಸಿಫಿಕ್ ಆದಂತಹ ತೀರ್ಪನ್ನ ಕೊಟ್ಟಿದೆ ಮತ್ತು ಕರ್ನಾಟಕಕ್ಕೆ ಅಣೆಕಟ್ಟಿನ ಎತ್ತರವನ್ನ ಮಾಡಿಕೊಳ್ಳೋದಕ್ಕೆ ಹಸಿರು ನಿಶಾನೆಯನ್ನ ತೋರಿದೆ. ಮತ್ತು ಕರ್ನಾಟಕ ಈಗ ಆಲ್ರೆಡಿ ಮುಂದುವರೆದು ಬಿಟ್ಟಿದೆ. ಆ ದಿಕ್ಕಲ್ಲಿ ಗೇಟ್ ಅಲಾಟ್ ಮಾಡೋದಕ್ಕೆ, ಅದರ ಹೈಟಿಗೆ ಗೇಟ್ ಹಾಕೋದಕ್ಕೆ ಎಲ್ಲ ತಯಾರಿಯನ್ನ ಮಾಡಿ ಮುಗಿಸ್ಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಭೂಮಿ ಅಕ್ವಿಸಿಷನ್ ಮಾಡಬೇಕಲ್ವಾ, ಮುಳುಗಡೆ ಪ್ರದೇಶಗಳಿಗೆ ಏನೇನು ಮಾಡಬೇಕು, ಭೂಮಿ ಅಕ್ವಿಸಿಷನ್ ಮಾಡ್ಕೋಬೇಕು, ಮತ್ತೆ ನೀರಿಗೆ ಕಾಲುವೆಗಳನ್ನ ತೋಡಬೇಕು, ಇವೆಲ್ಲ ಪ್ಲಾನ್ಸ್ಗಳನ್ನ ರೆಡಿ ಮಾಡ್ಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಮಹಾರಾಷ್ಟ್ರ ಚೀಫ್ ಮಿನಿಸ್ಟ್ರು ಕರ್ನಾಟಕಕ್ಕೆ ಲೆಟ್ರು ಬರೀತಾರೆ, ನೀವು ಡ್ಯಾಮ್ ಹೆಚ್ಚಳ ಮಾಡಬೇಡಿ, ಡ್ಯಾಮನ್ನ ಹೆಚ್ಚಿಸಿ ಅಂತ ಆಯೋಗ ಹೇಳಿದೆ, ನ್ಯಾಯಾಧೀಕರಣ ಹೇಳಿದೆ. ನೀವು ಹೆಚ್ಚಿಸಬೇಡಿ ಅಂತ ಸಿಎಂ ಹೇಳ್ತಾರೆ. ಇಲ್ಲಿವರೆಗೆ ಯಾವ ನ್ಯಾಯಾಧೀಕರಣದ ಮುಂದೆಯೂ ಕೂಡ ನೀವು ಹೆಚ್ಚಿಸಬೇಡಿ ಅಂತ ಹೇಳಿಲ್ಲ, ಒಪ್ಕೊಂಡಿದ್ದಾರೆ ಇವರು. ನ್ಯಾಯಾಧೀಕರಣ 1 ಮತ್ತು ನ್ಯಾಯಾಧೀಕರಣದ 2 ತೀರ್ಪುಗಳನ್ನ ಮಹಾರಾಷ್ಟ್ರ ಒಪ್ಪಿದೆ. 173 TMC ಕರ್ನಾಟಕದ ಪಾಲು ಅನ್ನೋದನ್ನ ಮಹಾರಾಷ್ಟ್ರ ಒಪ್ಪಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಎಲ್ಲ ತಯಾರಿಯನ್ನ ಮಾಡ್ಕೋಬೇಕು ಅನ್ನುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ಮಧ್ಯಪ್ರವೇಶ ಮಾಡಿ ಇಲ್ಲ, ಸ್ವಲ್ಪ ನಿಲ್ಲಿಸಿ ಅಂತ ಹೇಳಿ. ನೋಡಿ, ಕೇಂದ್ರ ಸರ್ಕಾರ ಕೃಷ್ಣಾ 2ನೇ ನ್ಯಾಯಾಧೀಕರಣದ ತೀರ್ಪನ್ನ ನಾವು ಅಧಿಸೂಚನೆ ಮಾಡಿದ್ದೇವೆ ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ತಿಳಿಸಿದ್ರೆ ಈ ಪ್ರಾಬ್ಲಮೇ ಆಗ್ತಿರ್ಲಿಲ್ಲ. 2003ರಲ್ಲಿ ಈ ಗೇಟು ಎಲ್ಲ ಕಟ್ಟಿ ಎಲ್ಲ ಆದ್ಮೇಲೆ ಸುಪ್ರೀಂ ಕೋರ್ಟು ಇಲ್ಲ, ನಿಲ್ಲಿಸಿ, ಗೇಟ್ ಹೆಚ್ಚಳವನ್ನ ಮಾಡೋದು ಬೇಡ ಅಂತ ಹೇಳ್ತಲ್ಲ, ಆ ಸಂದರ್ಭದಲ್ಲಿ ಇಲ್ಲ, ನ್ಯಾಯಾಧೀಕರಣ ತೀರ್ಪು ಕೊಟ್ಟಿದೆ, ಅದು ಜುಡಿಷಿಯಲ್ ಬಾಡಿನೇ ತೀರ್ಪು ಕೊಟ್ಟಿದೆ, ನಾವು ಅಧಿಸೂಚನೆಯನ್ನ ಜಾರಿ ಮಾಡ್ತೇವೆ, ನೋಟಿಫಿಕೇಶನ್ ಮಾಡ್ತೇವೆ ಅಂತ ಹೇಳ್ಬಿಟ್ಟಿದ್ರೆ ನೋಟಿಫಿಕೇಶನ್ ಮಾಡ್ಕೊಳ್ಳಿ, ನಾವು ಇದಕ್ಕೆ ತಡೆ ಕೊಡಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರು. ಆದ್ರೆ ರಾಜಕಾರಣ, ಕರ್ನಾಟಕವನ್ನ ಕಿತ್ತು ತಿನ್ನುವ ಕೇಂದ್ರ ಸರ್ಕಾರಗಳ ದಬ್ಬಾಳಿಕೆ, ಕರ್ನಾಟಕದ ಮೇಲೆ ಅನ್ಯಾಯವೆಸಗುವ ಕೇಂದ್ರ ಸರ್ಕಾರದ ಪ್ರಯತ್ನಗಳು, ಇವೆಲ್ಲದರ ಪರಿಣಾಮವಾಗಿ ಇವತ್ತು 10-12 ವರ್ಷ ಆದರೂ ಕೂಡ, ನ್ಯಾಯಾಧೀಕರಣ 2ರ ತೀರ್ಪು ಬಂದು 12 ವರ್ಷ ಆದರೂ ಕೂಡ ಇಲ್ಲಿವರೆಗೆ ಅಧಿಸೂಚನೆ ಆಗಿಲ್ಲ. ಕೋರ್ಟಲ್ಲಿ ಕೇಸ್ ಇದೆ, ಇನ್ನೂ ಇದೆ. ನ್ಯಾಯಾಧೀಕರಣ ನಮ್ಮ ಪರವಾಗಿ ಜಡ್ಜ್ಮೆಂಟ್ ಕೊಟ್ಟ ಬಳಿಕವೂ ಕೂಡ ಅದನ್ನೇ ಇಟ್ಕೊಂಡು ನೀವು ಎತ್ತರ ಮಾಡಬೇಡಿ, ಮುಳುಗಡೆ. ಅದೇ ಈಗ ನಮಗೆ ಕೊಟ್ಟಿರೋದು 173 TMC. ನಾವು ನಮ್ಮ ನೀರನ್ನು ಬಳಸ್ಕೋಬೇಕಾದ್ರೆ ಎತ್ತರ ಮಾಡಲೇಬೇಕು. ಈ ಎತ್ತರ ಮಾಡುವಾಗ ಅವ್ರದ್ದು ಕೆಲವು ಪ್ರದೇಶ ಹಿನ್ನೀರಲ್ಲಿ ಮುಳುಗಡೆ ಆಗ್ತವೆ, ನಮ್ಮ ಪ್ರದೇಶನೂ ಕೆಲವು ಮುಳುಗಡೆ ಆಗ್ತವೆ. ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೋಬೇಕಾಗುತ್ತೆ. ಈಗ ಅವ್ರ ಹಕ್ಕನ್ನು ಬಳಸ್ಕೋಬೇಕಾದ್ರೆ ನಮ್ಮ ಪ್ರದೇಶನೂ ಕೆಲವು ಸರಿ ಆಗಿರುತ್ತೆ. ಇದು ಸಹಜವಾದ ಪ್ರೋಸೆಸ್ಸು. ನಮ್ಮ ಮುಳುಗಡೆ ಆಗುತ್ತೆ, ನೀವು ನೀರು ಬಳಸ್ಕೋಬೇಡಿ ಅಂತಂದ್ರೆ ನ್ಯಾಯಾಧೀಕರಣ ಯಾಕ್ರಿ ಇರೋದು? ಯೂನಿಯನ್ ಗೌರ್ಮೆಂಟ್ ಅಂತ ಯಾಕಿರೋದು? ಫೆಡರಲ್ ಸಿಸ್ಟಮ್ ಅಂತ ಯಾಕಿರೋದು? ಇದು ರಾಜಕಾರಣ ಅಲ್ಲದಲ್ಲೇ ಮೇಲ್ನೋಟಕ್ಕೆ ಇನ್ನೇನೂ ಅಲ್ಲ. DK ಶಿವಕುಮಾರ್ ಅವರು ಅದನ್ನ ಹೇಳಿದ್ದಾರೆ, ನಾನು ರಾಜಕಾರಣ ಮಾಡಲ್ಲ, ನೆಗೋಷಿಯೇಟ್ ಮಾಡ್ತೀನಿ ಏನಂತ ಹೇಳಿದರೆ ಸಿಎಂ ಕೂಡ ಅದಕ್ಕೆ ಉತ್ತರವನ್ನು ಬರೀತಾರೆ. ನೋಡಿ, ಹೇಗೆ ಒಂದು ನೀರಾವರಿಯಂತಹ ವಿಚಾರ, ರೈತರ ಬದುಕಿಗೆ ಸಂಬಂಧಪಟ್ಟಂತಹ ವಿಚಾರ,
ರಾಜಕಾರಣದಲ್ಲಿ ಈಗ ಕಳೆದ ಬಾರಿ BJP ಇತ್ತು, ಡಬಲ್ ಇಂಜಿನ್ ಯಾಕೆ ಅಧಿಸೂಚನೆ ಬರಲಿಲ್ಲ? ಮೊದಲನೇ ನ್ಯಾಯಾಧೀಕರಣ ರಿಪೋರ್ಟ್ ಬಂದಾಗ, ನ್ಯಾಯಾಧೀಕರಣದ ವರದಿ ಬಂದಾಗ, ಕೃಷ್ಣ ನ್ಯಾಯಾಧೀಕರಣದ್ದು 3 ದಿನದಲ್ಲಿ ನೋಟಿಫಿಕೇಶನ್ ಮಾಡಿಬಿಟ್ರು. ಯಾಕೆ ಅಂತಂದ್ರೆ ಅಲ್ಲಿ ರಾವ್ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು, ಅದು ತೀರ್ಪಿಂದ ಆಂಧ್ರಕ್ಕೆ ಈಸಿ ಆಗಿರೋದು, ನೋಟಿಫಿಕೇಶನ್ ಮಾಡಿಬಿಟ್ರು. ಎರಡನೇ ತೀರ್ಪು ಯಾಕೆ ಮಾಡ್ತಿಲ್ಲ? ಈ ಡಿಸ್ಪ್ಯೂಟ್ ಇರೋದು ಆಂಧ್ರ ಮತ್ತು ತೆಲಂಗಾಣ ನಡುವೆ. ಅವರು ಹೊಸ ರಾಜ್ಯಗಳ ರಚನೆ ಆದಾಗ ನೀರಿನ ಹಂಚಿಕೆ ವಿಚಾರದಲ್ಲಿ ತಕರಾರು ಮಾಡ್ಕೊಂಡಿದ್ದಾರೆ. ಅದಕ್ಕೂ ಕರ್ನಾಟಕಕ್ಕೂ ಸಂಬಂಧ ಇಲ್ಲ. ಕರ್ನಾಟಕದ ನೀರಿನ ಪಾಲು ಬಳಸ್ಕೋಬೇಕು ಅಂದ್ರೆ ಬಳಸ್ಕೋಬೇಕು. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಅವರಿಬ್ಬರು ರಾಜ್ಯಗಳ ನಡುವಿನ ಗೊಂದಲ. ಇಷ್ಟೆಲ್ಲ ನ್ಯಾಯಾಧೀಕರಣದ ಮುಂದೆ ವಿಚಾರಣೆ ನಡೆದಾಗ ವರ್ಷಾನುಗಟ್ಟಲೆ ಸುಮ್ಮನಿದ್ದಂತಹ ಮಹಾರಾಷ್ಟ್ರ ಈಗ ನಮಗೆ ಪತ್ರ ಬರೆದು ಇದನ್ನು ಬರೆದಿದೆ ಅಂತಂದ್ರೆ ನಿಜಕ್ಕೂ ಹೇಗೆ ರಾಜಕಾರಣ, ಹೇಗೆ ಯಾವ ಮಟ್ಟಕ್ಕೆ ಈ ರಾಜಕಾರಣ ಆಟ ಆಡುತ್ತೆ, ಒಂದು ರಾಜ್ಯಗಳ ಹಿತಾಸಕ್ತಿಯನ್ನೇ ತುಳಿಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ ಅನ್ನೋದಕ್ಕೆ ಈ ದೃಷ್ಟಾಂತವೇ ಸಾಕ್ಷಿ. ಇಷ್ಟೆಲ್ಲವನ್ನ ನಾವು ಯಾಕೆ ಹೇಳ್ತಿದೀವಿ ಅಂತಂದ್ರೆ, ಒಂದು ನಮ್ಮ ಎಂಪಿಗಳು, ಇಂಪಾರ್ಟೆಂಟ್ ಪ್ರಶ್ನೆಗೆ ಬರ್ತೀವಿ, ನಮ್ಮ ಎಂಪಿಗಳು ಏನ್ ಮಾಡ್ತಿದ್ದಾರೆ? ಇಷ್ಟೆಲ್ಲ ದೊಡ್ಡ ಸಂಖ್ಯೆಯಲ್ಲಿರೋ ಎಂಪಿಗಳು ಏನ್ ಮಾಡ್ತಿದ್ದಾರೆ? ಹೊಟ್ಟೆ ಉರಿಯುತ್ತೆ. ಕಾವೇರಿ ವಿಚಾರದಲ್ಲೂ ಒಂದು ಧ್ವನಿ ಎತ್ತು ಮಾತಾಡಲ್ಲ, ಕೃಷ್ಣ ವಿಚಾರದಲ್ಲೂ ಧ್ವನಿ ಎತ್ತು ಮಾತಾಡಲ್ಲ. ಇವರಿಗೆ ಎಂಪಿಗಳಾಗೋ ಯೋಗ್ಯತೆ ಇದೆಯಾಗಿ ಈ ಶಬ್ದವನ್ನ ಬಳಸಬೇಕಾಗುತ್ತೆ. ಹಾಗಿದ್ರೆ ಯಾವ ಹಿತಾಸಕ್ತಿಗೆ, ಯಾರ ಹಿತಾಸಕ್ತಿಗೆ ಎಂಪಿಗಳಾಗಿದ್ದಾರೆ? ನಮ್ಮ ನೆಲ, ನಮ್ಮ ಹಕ್ಕು, ನಮ್ಮ ಸ್ವಾಭಿಮಾನ, ಇದಕ್ಕೆ ಇದರ ಪರವಾಗಿ ಧ್ವನಿ ಎತ್ತಲಿಲ್ಲ ಅಂತಂದ್ರೆ ಎಂಪಿಗಳ ಯಾಕಿರ್ಬೇಕು? ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಲಿಲ್ಲ ಅಂದ್ರೆ, ಲಾಬಿ ಮಾಡಲಿಲ್ಲ ಅಂದ್ರೆ ಯಾಕಿರ್ಬೇಕು? ಇಂಥದ್ದೊಂದು ಮುಖ್ಯವಾದಂತಹ ಪ್ರಶ್ನೆ ಇದೀಗ ಮತ್ತೆ ಎದುರಾಗಿದೆ. ಇದು ನಿಜಕ್ಕೂ ಬೇಸರದ ಸಂಗತಿ. ಪುಣ್ಯಕ್ಕೆ ಒಳ್ಳೆಯ ಕೆಲಸಗಾರ, ಒಳ್ಳೆ ಹೆಸರಿರುವಂತಹ ಸೋಮಣ್ಣ ಅವರು ಕೇಂದ್ರ ಜಲಶಕ್ತಿ ಜಲಸಂಪನ್ಮೂಲ ಸಚಿವಾಲಯದ ಸಚಿವರಾಗಿರೋದು ನಮಗೆ ಸಂತೋಷದ ವಿಚಾರ. ಸಾಕಷ್ಟು ಕೆಲಸಗಳನ್ನ ಅವರು ಮಾಡ್ತಿದ್ದಾರೆ. ರೈಲ್ವೆನಲ್ಲೂ ಕೂಡ ಸಾಕಷ್ಟು ಕೆಲಸ, ಒಳ್ಳೆಯ ಕೆಲಸಗಾರ. ಕೆಲಸದ ವಿಚಾರ ಬಂದಾಗ ಪಕ್ಷ ರಾಜಕಾರಣ ಪಕ್ಕಕ್ಕಿಟ್ಟು ಅವರು ನಿಲುವನ್ನು ಕೈಗೊಳ್ಳುವಂತಹ, ಕೆಲಸ ಮಾಡುವಂತಹ ಕೆಲಸಗಾರ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಕನಿಷ್ಠ ಅವರ ಕಾಲದಲ್ಲಾದರೂ ಕೂಡ ಕೃಷ್ಣ ನ್ಯಾಯಾಧೀಕರಣದ 2ನೇ ಅಧಿಸೂಚನೆ ಬರುತ್ತಾ ಮತ್ತು ಇಂತಹ ಕರ್ನಾಟಕವನ್ನು ಎಲ್ಲ ಕಡೆಯಿಂದ ಕುಕ್ಕಿ ತಿನ್ನುವಂತಹ ಸಿಸ್ಟಮ್ ತೊಲಗುತ್ತಾ, ನಮ್ಮ ಎಂಪಿಗಳಿಗೆ ಈಗಲಾದರೂ ಬುದ್ಧಿ ಬರುತ್ತಾ ಅನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.